ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೊಮೆಟೊ ಬಿರಿಯಾನಿ. ಟೊಮೆಟೊ ಬಿರಿಯಾನಿ ಸೌತ್ ಇಂಡಿಯನ್ ಸ್ಟೈಲ್. ಅದಕ್ಕೆ ಬೇಕಾಗಿರೋ ರೈಸ್ ತಗೊಂಡು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ, ನೆನೆಸಿಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಅಂದ್ರೆ ಹಾಫ್ ಕೆಜಿ ರೈಸ್. ಮತ್ತೆ ಟೊಮೆಟೊ 4 ಟೊಮೆಟೊ ಈ ತರ ಸಣ್ಣದಾಗಿ ಹಚ್ಚಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಟೊಮೆಟೊ ಇದು ಪೇಸ್ಟಿಗೆ. ಈರುಳ್ಳಿ ಒಂದು 4 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಮೊಸರು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಒಂದು 4 ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ, ಅರಿಶಿನ ಪುಡಿ, ಧನಿಯಾ ಪುಡಿ, ಪಲಾವ್ ಮಸಾಲೆ. ಇದ್ರಲ್ಲಿ ಏನೇನಿದೆ ಅಂದ್ರೆ ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಎಲೆ, 3 ರಿಂದ 4 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟರ್ ಒಂದ್ ಸ್ಪೂನ್ ಬಟರ್. ಮತ್ತೆ ಇದೇನು ಅಂದ್ರೆ ಇದು ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ಹೋಮ್ ಮೇಡ್ ಪೌಡರ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಟೊಮೆಟೊ ರೈಸ್ ಪೌಡರು, ಬಿರಿಯಾನಿ ಪೌಡರ್ 2 ಮಿಕ್ಸ್. ಅದೊಂದು ಸ್ಪೂನು, ಇದೊಂದು ಸ್ಪೂನ್. ಎಣ್ಣೆ. ಈಗ ನೋಡಿ, ನಾನು ಟೊಮೆಟೊ ಬಿರಿಯಾನಿ ಮಾಡ್ತಿರೋದಲ್ಲ, ಈ ತರ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಕೆಜಿ ಮೇಲ್ ಮಾಡ್ಬೋದು. ಈಗ ಆಯಿಲ್ ಹಾಕೊಳ್ಳೋಣ. ಈಗ ನೋಡಿ ಆಯಿಲ್ ಬಿಸಿ ಆಗಿದೆ. ಈಗ ಆಯಿಲ್ ಬಿಸಿ ಆಗಿದೆ ನೋಡಿ, ಈಗ ಪಲಾವ್ ಸಾಮಾನೆಲ್ಲ ಹಾಕೊಳ್ಳೋಣ. ರೋಸ್ಟ್ ಆಗಿದ ತಕ್ಷಣ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಆ ಚಿಟ್ಪಟ ಅಂತ ಇದೆಯಲ್ಲ, ಇವಾಗ ಕಟ್ ಮಾಡಿರೋಂಥ ಆನಿಯನ್ ಹಾಕೊಳ್ಳೋಣ. ನಾನು ದೊಡ್ಡ ದೊಡ್ಡ ಆನಿಯನ್ಸ್ 4 ತಗೊಂಡಿದ್ದೀನಿ. ಹಾಫ್ ಕೆಜಿಗೆ 4 ಬೇಕು. ನೋಡಿ ಆನಿಯನ್ ಇವಾಗ ಫ್ರೈ ಆಗ್ತದೆ ನೋಡಿ. ಕೈ ಆಡಿಸ್ತಾ ಇರೋಣ. ಈಗ ಇದು ಆನಿಯನ್ಸ್ ಫ್ರೈ ಆಗ್ತಿದೆಲ್ಲ, ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಂತೀನಿ ನೋಡಿ. ಸಾಲ್ಟ್ ಹಾಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಕಲರು ಬೇಗ ಚೇಂಜ್ ಆಗುತ್ತೆ. ಟೊಮೆಟೊ ಬೇರೆ, ಟೊಮೆಟೊ ಬಾತ್ ಬೇರೆ, ಟೊಮೆಟೊ ಬಿರಿಯಾನಿ ಬೇರೆ. ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಆಲ್ ಸೇಮೇ ಇರ್ಬೋದು. ಬಟ್ ಈ ಬಿರಿಯಾನಿಗೆ ಸ್ವಲ್ಪ ಏನಂದ್ರೆ ಪೇಸ್ಟ್ ಹಾಕೊಂತೀವಿ, ಅದೇ ಟೊಮೆಟೊ ಪ್ಯೂರಿ ಸಣ್ಣದಾಗಿ ಕಟ್ ಮಾಡಿ ಸ್ಲೈಸಸ್ ಹಾಕ್ತಿವಿ. ಏನಂದ್ರೆ ಒಂದು ಆಡ್ ಆಗುತ್ತೆ ಎಕ್ಸ್ಟ್ರಾ ಬಿರಿಯಾನಿ ಮಸಾಲ, ಬಿರಿಯಾನಿ ಪೌಡರ್. ನೋಡಿ ಇವಾಗ ಆನಿಯನ್ಸ್ ಫ್ರೈ ಆಗ್ತಿದೆ ಅಲ್ಲ, ಇವಾಗ ಒಂದ್ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟಿದೆ ಬಟರ್. ಹಾಫ್ ಸ್ಪೂನ್ ಅಷ್ಟು ಬಟರ್ ಹಾಕೊಂತ ಇದೀನಿ. ಈಗ ಆನಿಯನ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ, ಇವಾಗ ಒಂದ್ ದೊಡ್ಡ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನೊಂದು ಹಾಫ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಡ. ಇಂದ ತಳ ಹಿಡಿಯುತ್ತೆ. ಇದು ಬೇಗ ರೋಸ್ಟ್ ಆಗ್ಬಿಡುತ್ತೆ ಕೆಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕೈ ಬಿಟ್ರೆ ಫುಲ್ ಬ್ರೌನ್ ಆಗಿ ಹೋಗುತ್ತೆ. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಸ್ಮೆಲ್ ಎಲ್ಲ ಹೋಗೋದು ನನಗೆ ಗೊತ್ತಾಗ್ತಾ ಇದೆ ಅಲ್ವಾ? ನಿಮ್ಗೂ ಗೊತ್ತಾಗತ್ತಲ್ವಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋ ಟೈಮಲ್ಲಿ ಘಮ್ಮನ್ ಸ್ಮೆಲ್ ಬರುತ್ತಲ್ಲ, ಆ ಟೈಮಲ್ಲಿ ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿದಂತ ಪುದೀನ, ಎರಡು ಹಾಕಿ ಮಿಕ್ಸ್ ಮಾಡ್ಬೇಡ. ಒಳ್ಳೆ ಮಿಕ್ಸ್. ನೋಡಿ ಎಷ್ಟು ಬೇಗ ಬ್ರೌನ್ ಆಗ್ತಾ ಇದೆ. ಈಗ ಈ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಟೊಮೆಟೊ, ಈಗ ಇದನ್ನ ಇದ್ರಲ್ಲಿ ಹಾಕೋಣ. ಹಾಕಿ ಮಿಕ್ಸ್ ಮಾಡಿ. ನೋಡಿ ಈಗ ಟೊಮೆಟೊ ನಾನು ಮಿಕ್ಸಿಗೆ ಹಾಕಿಲ್ಲ, ಟೊಮೆಟೊ ಚಿಕ್ಕದು ಇದಿತ್ತು, ರೋಲ್ ಇತ್ತು, ರೋಲಲ್ಲೇ ರುಬ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೊಳ್ಳಿ ನೀವು, ನನ್ನ ಹತ್ರ ಚಿಕ್ಕದ್ ರೋಲ್ ಇದೆ, ಸೊ ಎಲ್ಲ ಇದಲ್ಲೇ ಮಾಡ್ಕೊಂತೀನಿ. ಈಗ ಮಿಕ್ಸ್ ಮಾಡಿ.
ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು. ಆಗ್ಲೇ ಟೊಮೆಟೊ ಫ್ರೈ ಮಾಡಿದ್ದಾಯ್ತಲ್ವಾ? ಸ್ವಲ್ಪ ಫ್ಲೇಮ್ ಇಟ್ಕೊಂತಾ ಇದೀನಿ. ಸ್ವಲ್ಪ ರುಬ್ಕೊಂಬಂದಿದ್ನಲ್ಲ ಟೊಮೆಟೊ, ಒಂದೆರಡು ಟೊಮೆಟೊ, ಅದ್ರದ್ದು ಹಸಿ ಸ್ಮೆಲ್ ಹೋಗ್ಬೇಕು ಸ್ವಲ್ಪ. ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲ ಮಾಡಕ್ ಭಯ ಬೀಳ್ತಾರೆ. ಏನು ಭಯ ಇಟ್ಕೋಬೇಡಿ. ಆ ಗ್ಯಾಸೇ ಈ ಗ್ಯಾಸೇ. ಸ್ವಲ್ಪ ಫ್ಲೇಮ್ ಜಾಸ್ತಿ ಇರುತ್ತೆ, ಸೌಂಡ್ ಬರುತ್ತೆ. ಸೌಂಡ್ ಡಿಫ್ರೆನ್ಸ್ ಅಷ್ಟೇ. ನಾರ್ಮಲ್ ಗ್ಯಾಸ್ ಅಲ್ಲಿ ಸೌಂಡ್ ಇರಲ್ಲ, ಸೌಂಡ್ ಇರುತ್ತೆ. ಪಿಂಚ್ ಆಫ್ ಟರ್ಮರಿಕ್ ಪೌಡರ್. ಧನಿಯಾ ಪೌಡರ್ 1 ಸ್ಪೂನ್ ಇದೆ. ಚಿಲ್ಲಿ ಪೌಡರ್ 1 ಸ್ಪೂನ್ ಅಷ್ಟು. ಕೈ ಹೇಳ್ತೇನೆ, ಎಲ್ಲ ನಂಗೆ ಸ್ಪೂನ್ಗಳ ಅಭ್ಯಾಸನೇ ಇಲ್ಲ. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಸ್ಪೂನ್ ಲೆಕ್ಕದಲ್ಲಿ. ನೋಡಿ, 1 ಸ್ಪೂನ್ ಅಷ್ಟು ಕರ್ಡ್. ಬಟರು ಹಾಕಿದೀನಿ ಸಾಫ್ಟ್ನೆಸ್ಗೋಸ್ಕರ. ಸ್ವಲ್ಪ ಕರ್ಡು ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೊಮೆಟೊ ಬಿರಿಯಾನಿ ಅಲ್ವಾ, ಹಾಗಾಗಿ ಬಿರಿಯಾನಿಗೆ ಹೆಂಗ್ ನಾವು ಕರ್ಡ್ ಹಾಕ್ತಿವೋ ಅದೇ ತರ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಕರ್ಡ್ ಹಾಕ್ತಿರಲ್ಲ, ಕರ್ಡ್ ಹಾಕಿದ್ಮೇಲೆ ಇದೊಂದು ಚೂರು ಕೆಳಗಡೆ ತಳ ಅಂಟಬಾರ್ದು. ಈ ತರ ಮಾಡ್ತಾ ಇದ್ರೆ ಈ ತರ ಪಾತ್ರೆ ಕಲರ್ ಹಂಗೆ ಕಾಣಿಸ್ಬೇಕು ನೋಡಿ, ಇಲ್ಲಾಂದ್ರೆ ಸೀದಿರೋ ಸ್ಮೆಲ್ ಬರುತ್ತೆ. ಟೇಕ್ ಮಾಡ್ತಾನೆ ಇರ್ರಿ. ಇವಾಗ ನೆನ್ಸಿಟ್ಕೊಂಡಿದ್ರಲ್ವಾ ಅಕ್ಕಿ, ಇವಾಗ ಹಾಕೊಳ್ಳೋಣ. ರೈಸ್ ಹಾಕೊಂಡ್ರಲ್ವಾ, ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ಸ್ ಅಂತ ಹೇಳಿದ್ನಲ್ಲ, ಇವಾಗ ಟೊಮೆಟೊ ಬಾತ್ ಪೌಡರ್, ಟೊಮೆಟೊ ರೈಸ್ ಪೌಡರ್, ಬಿರಿಯಾನಿ ಮಸಾಲ, ಬಿರಿಯಾನಿ ಪೌಡರ್ 2 ಹಾಕೊಳ್ಳೋಣ. ರೈಸ್ ಹಾಕೊಳ್ಳಿ ಇವೆರಡನ್ನ. ರೈಸ್ ಹಾಕೊಂಡ್ಮೇಲೆ ಈಗ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ, ನಾನು 3 ಗ್ಲಾಸ್ ದೊಡ್ಡ ಗ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ಈ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, 1:2 6 ಗ್ಲಾಸ್ ನೀರ್ ತಗೊಂಡು ಆಲ್ರೆಡಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೀರ್ನ ಬಿಸಿ ಮಾಡಿ. ಇದಕ್ಕೆ ಬಿಸಿ ನೀರು ಹಾಕ್ಬೇಕು ಇದಕ್ಕೆ. ಇನ್ನೊಂದ್ ಕಡೆ ಗ್ಯಾಸ್ ಅಲ್ಲಿ ಬಿಸಿ ಮಾಡ್ಕೊಳ್ಳಿ. ಆ ಕಡೆ ನೀರು ಬಿಸಿ ಆಗಿರುತ್ತಲ್ಲ, ಕುದಿತಾ ಇರುತ್ತಲ್ಲ, ಆ ಟೈಮಲ್ಲಿ ನೀರ್ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಒಂದ್ಸತಿ ನಾನು ಟೊಮೆಟೊ ಪುಲಾವ್ ಮಾಡಿದಾಗ ಹೇಳಿದ್ದೆ, ಯಾವುದೇ ರೆಸಿಪಿ ಮಾಡ್ಬೇಕಾದ್ರೆ ರೈಸ್ ಐಟಮ್ಸ್ ಬಿಸಿ ನೀರು ಹಾಕೊಳ್ಳಿ. ಪುಲಾವ್ ಆಗ್ಲಿ, ಬಿರಿಯಾನಿ ಆಗ್ಲಿ, ರೈಸ್ ಐಟಮ್ಸ್, ರೈಸ್ ಬಾತ್, ನೀರ್ ಒಂದ್ ಕಡೆ ಬಿಸಿಗೆ ಇಟ್ಕೊಳ್ಳಿ. ಆಮೇಲೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಬಿಸಿ ನೀರ್ನ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನೀರ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಮಸಾಲಾ ಜೊತೆ ಎಲ್ಲ ಅಲ್ವಾ. ಈಗ ಪ್ಲೇಟ್ ಮುಚ್ಕೊಳ್ಳೋಣ. ಸ್ವಲ್ಪ ಒಂದು 5 to 6 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲೇ ಇರ್ಲಿ. ಆಮೇಲೆ ಸಿಮ್ ಪಾತ್ರೆಯಲ್ಲಿ ಮಾಡ್ತಾ ಇರೋದಲ್ಲ, ಒಂದು 5 to 8 ಮಿನಿಟ್ಸ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇರ್ಲಿ. ಪ್ಲೇಟ್ ಈ ತರ ಲಿಡ್ ಮುಚ್ಬಿಡಿ. ಆಮೇಲೆ ಸಿಮ್ ಮಾಡ್ಕೊಂಬಿಡಿ. ಒಂದ್ 8 ನಿಮಿಷ ಆದ್ಮೇಲೆ ಸಿಮ್ ಮಾಡ್ಕೊಂಬಿಡಿ. ಫುಲ್ ದಮ್ ಅದೇ ಆಗ್ಬಿಡುತ್ತೆ ಸಿಮ್ಮಲ್ಲೇ. ಪ್ಲೇಟ್ ತೆಗಿತಾ ಇದೀನಿ ನೋಡಿ, ದಮ್ ಆಗಿದೆ. ಘಮ್ ಅಂತ ಸ್ಮೆಲ್, ಬಿರಿಯಾನಿ ಪರಿಮಳನೇ ಬರ್ತಾ ಇದೆ, ಡಿಫ್ರೆನ್ಸೇ ಇಲ್ಲ. ಟೊಮೆಟೊ ವೆಜ್ ಬಿರಿಯಾನಿ ಅಂತಾನೆ ಗೊತ್ತಾಗಲ್ಲ, ಸೇಮ್ ಬಿರಿಯಾನಿ ಸ್ಮೆಲ್ಲೇ ಬರ್ತಾ ಇದೆ. ಸೈಡ್ ಇಂದ ನಾನು ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋಲಿ, ಸೈಡ್ ಇಂದ ಈ ತರ ಟರ್ನ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಸಾಫ್ಟ್ ಆಗಿ ತಿಂತೀವಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಡಿಪೆಂಡ್ಸ್ ಆನ್ ರೈಸ್. ಘಮ 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 ಅಂತ ಬಿಸಿ ಬಿಸಿ ಟೊಮೆಟೊ ಬಿರಿಯಾನಿ ರೆಡಿ ಆಗಿದೆ. ಮೊಸರು ಬಜ್ಜಿ ಜೊತೆ ಸವಿಯಲು ಸಿದ್ಧ. ಈಗ ಬ್ಯಾಟಿಂಗ್ ಮಾಡೋ ಟೈಮ್ ಟು ಬ್ಯಾಟಿಂಗ್. ನೋಡ್ತಾ ಇದ್ರೆ ಮೌತ್ ಟೆಂಪ್ಟಿಂಗ್ ಬರ್ತಾ ಇದೆ.